ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಶಾಂಭು ಇದ್ದಾಳಂದಮ್ಮ ಮನೇಲಿ? ಇದ್ದಾರೆ. ನೀವು ಕಂಟಿ ಮಾವ ಅಲ್ವಾ? ಹೂನಮ್ಮ, ಕಂಟಿ ಮಾವ. ಇವು ನನ್ನ ಮಗ ಚಿದಾನಂದ. ಬನ್ನಿ, ಒಳಗ್ ಬನ್ನಿ. ಹೆಂಗಿರಿಂದ ಕಂಟಿ ಮಾವ ಬಂದಿದ್ದಾರೆ. ಅದೇ ಮಿನಿಸ್ಟ್ರು ಎಮ್ಎಲ್ಎಗಳು ಎಲ್ಲ ಗೊತ್ತಲ್ಲ ಅವರು. ಶಾಂಭವಿ ಅಕ್ಕ, ಕಂಟಿ ಮಾವ ಬಂದಿದ್ದಾರೆ. ಪರವಾಗಿಲ್ಲ, ಪದ್ಮ ಇದ್ದಾಗ ಹೇಗಿತ್ತು ಹಾಗೇ ಇದೆ, ಏನು ಚೇಂಜ್ ಆಗಿಲ್ಲ. ಕೂತ್ಕೊಳ್ಳಿ ಮಾವ. ಕೂತ್ಕೊಳ್ಳೋ. ನೀವು ಚಂದ್ರಕಾಂತ್ ಅಲ್ವಾ, ಹೇಮಗಿರಿಲಿ ಸೈಂಟಿಸ್ಟ್ ಆಗಿರೋರು? ಹೌದು ಮಾವ. ನೀವು ಅಂತ ಕರಿಬೇಡಿ, ನೀನು ಅಂತ ಕರೀರಿ. ನಾನು ಹೆಚ್ಚಿಗೆ ಬರಲ್ವಲ್ಲ, ಹಾಗಾಗಿ ಎಲ್ಲರೂ ಮರ್ತು ಹೋಗಿದ್ದಾರೆ. ಶಾಂಭುವಿನ ಅವ್ರ ಅಮ್ಮ ನಮ್ಮೂರಿಗೆ ತೇರಿ ಕರ್ಕೊಂಡ್ಬರ್ತಾ ಇದ್ಲು, ಹಾಗಾಗಿ ಅವಳ ಬಳಕೆ ಸ್ವಲ್ಪ ಜಾಸ್ತಿ. ಹೇಗಿದ್ದೀರಿ ಕಂಟಿ ಮಾವ? ಚೆನ್ನಾಗಿದ್ದೀನಮ್ಮ. ನನ್ನ ಮಗ ಚಿದಾನಂದ. ತುಂಬ ರಿಸರ್ವ್ಡ್ ಅನ್ಸುತ್ತೆ ನಿಮ್ಮ ಮಗ. ಹಾಂ, ಬಾಯೇ ಬಿಡಲ್ಲ. ಯಾವಾಗಲೂ ಆಶ್ರಮ, ದೇವರು, ಅಧ್ಯಾತ್ಮ. ದೇವರು ಬೇರೆ, ಅಧ್ಯಾತ್ಮ ಬೇರೆ. ನಾನು ಹೊರಗಡೆ ಇರ್ತೀನಿ. ಅವನ ಮಾತುಗಳೇ ಹಾಗೆ, ಅರ್ಥವಿಲ್ಲ ಪರ್ಥವಿಲ್ಲ. ಇವಂದೇ ದೊಡ್ಡ ತಲೆನೋವಾಗಿರೋದು ನನಗೆ. ಇವನಿಗೆ ಕೆಲಸ ಕೊಡ್ಸೋಕ್ಕೆ ಅಂತ ಮಿನಿಸ್ಟರ್ ಕರ್ಕೊಂಡೋಗಿದ್ದೆ. ಅವರು ತಾವು ನಡೆಸೋ ಕಾಲೇಜಿನಲ್ಲೇ ಕೆಲಸ ಕೊಡ್ತೀವಿ, ಇವತ್ತೇ ಕೆಲಸಕ್ಕೆ ಸೇರ್ಕು ಅಂತಂದರು. ಇವೆಲ್ಲ ವಿದ್ಯೆ ಮಾರ್ಕೆಟ್ಗಳು ನನಗೆ ಕೆಲಸಕ್ಕೆ ಸೇರಲ್ಲ ಅಂತ ಅವ್ರ ಮುಖಕ್ಕೆ ಹೇಳ್ದ. ನನಗೆ ಅವಮಾನ ಆಯಿತು, ಕರ್ಕೊಂಡು ಬಂದ್ಬಿಟ್ಟೆ. ನಿಮ್ಮನ್ನೆಲ್ಲ ನೋಡಿ ತುಂಬ ದಿನ ಆಗಿತ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿಯಾದ ಟೈಮ್ಗೆ ಬಂದಿದ್ದೀರಿ ಮಾವ. ಇವತ್ತು ಅಮ್ಮನ ತಿಥಿ. ಊಟ ಕೇಳಿ ಮಾವ, ಕೈಕಾಲು ತೊಳ್ಕೊಂಡು ಬನ್ನಿ. ಸರಿ. ಚಿದಾನಂದ, ಊಟಕ್ಕೆ ಬಾರೋ. ಕರಿತೀನಿ. ಮಧು, ಕಂಟಿ ಮಾವ ಅಮ್ಮನ ದೂರದ ಸಂಬಂಧಿ, ಅಮ್ಮನ ಸೋದರತ್ತೆ ಮಗ. ನೋಡ್ರೆ, ಇತ್ತೀಚೆಗೆ ಚಿಕನ್ ಗುನ್ಯಾ ಬಂದು ಹಾವಳಿ ನಮ್ಮ ಊರಿನಲ್ಲಿ ಏನೆಲ್ಲ ದೊಡ್ಡ ಸ್ಕ್ಯಾಂಡಲ್ ಆಯ್ತು ನಿಮಗೆ ಗೊತ್ತಲ್ಲ. ಪೇಪರಲ್ಲೆಲ್ಲ ಬಂದಿದ್ದು. ಎಷ್ಟು ಕಷ್ಟ ರೀ ಜನರಿಗೆ. ಆವಾಗ ರೋಸ್ ಹೋಗ್ಬಿಟ್ಟು ಇವ್ರ ಜಾತಕಗಳೆಲ್ಲ ತರಿಸ್ತೆ. ಹಾಗಾಗಿ ಈ ಮಹಾನ್ ಭಾವನ ವಿಚಾರ ಗೊತ್ತಾಯ್ತು. ಆಗಿದ್ದಾಗೋಯ್ತು ಬಿಡಿ ಸರ್. ಇವನ್ನ ಹೆಂಗಾದರೂ ಮಾಡಿ ಉಳಿಸಿ ಸರ್. ಇವನ ಹಸ್ತುಗುಣ ಭಾಳ ಚೆನ್ನಾಗಿದೆ, ತುಂಬ ಜನರ ಕಾಯಿಲೆ ವಾಸಿ ಮಾಡ್ತಾನೆ ಸರ್. ಆ ಸದಾಶಿವರಾಜು ಅವರಿಗೆ ಇವಾಗಲೇ ಒಂದು ಫೋನ್ ಮಾಡಿ ಹೇಳಬೇಕು ಸರ್. ಆ ಇನ್ಸ್ಪೆಕ್ಟ್ರು ಬೇರೆ ಇವನ್ನ ಹುಡುಕೊಂಡು ಅರೆಸ್ಟ್ ಮಾಡೋದಕ್ಕಿಂತ ಇವನು ಮನೆ ಹತ್ರ ಹೊರಟೋಗ್ಬಿಟ್ಟಿದ್ದಾನೆ. ಸರ್, ನಿಮ್ಮ ಎಲೆಕ್ಷನಲ್ಲಿ ತಮ್ಮ ಕಡೆನೇ ಕೆಲಸ ಮಾಡಿದ್ದೀನಿ ಸರ್. ಸರ್, ಆ ಬೂತ್ನಲ್ಲಿ 960 ವೋಟ್ಸ್ ಇದೆ. ಅದರಲ್ಲಿ 900 ವೋಟ್ಸ್ನ ನಿಮಗೆ ಹಾಕ್ಸಿದ್ದಾನೆ ಸರ್. $5 ಲಕ್ಷ ತಂದಿದ್ದೀನಿ ಸರ್, ಖರ್ಚಿಗೆ ಅಂತ. ಅಷ್ಟು ನಿಮ್ಮ ಕೈಲೇ ಇಡ್ತಾನೆ ಸರ್. ನೀವೇ ಹೆಂಗಾದರೂ ಮಾಡಿ ಬಚಾವ್ ಮಾಡಬೇಕು ಸರ್. ಶೇಷಪ್ಪಣ್ಣ, ನೀವ್ರವಷ್ಟು ಹೇಳಿ, ಕೇಸ್ ಹಾಕ್ಬಿಟ್ರೆ ಸತ್ತವ್ರು ವಾಪಸ್ ಬರ್ತಾರಾ? ಏನೋ ನೋಡಿ ಸರ್, ಅಷ್ಟೊಂದು ಕೇಳ್ಕೊತಾ ಇದ್ದಾರೆ. ಆಗಿದ್ದಾಗೋಗಿದೆ. ಶೇಷಪ್ಪ ಸರ್, ನಿನ್ನ ಹತ್ರ ಮೊಬೈಲ್ ಇದೆಯಲ್ಲ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವ್ರ ನಂಬರ್ ಸ್ವಲ್ಪ ತಗೊಳ್ಳಿ. ಹೌದು ಸರ್, ಅವ್ರಿಗೆ ಹೇಳ್ಬಿಟ್ರೆ ಕೆಲಸ ಸಲೀಸಾಗೋಗ್ಬಿಡುತ್ತೆ ಸರ್. ನಮಸ್ಕಾರ ಸರ್. ನಾನು ಸರ್ ಶೇಷಪ್ಪ, ಚೆನ್ನಾಗಿದ್ದೀನಿ ಸರ್. ಸರ್ ಏನಿಲ್ಲ, MLA ಆನಂದರಾಜ್ ಅವ್ರು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಂತೆ. ಕೊಡ್ತೀನಿ ಸರ್. ಹಲೋ, ನಮಸ್ಕಾರ DG ಅವರೇ. ನಮಸ್ಕಾರ, ಆನಂದರಾಜ್ ಮಾತನಾಡ್ತೀನಿ. ನನ್ನ ಮತಕ್ಷೇತ್ರದಲ್ಲಿ ಮಾವಿನಕಟ್ಟೆ ಅಂತ ಹೇಳಿ ಒಂದು ಊರಿದೆ. ಅಲ್ಲಿ ದರ್ ಇಸ್ ಎ ನರ್ಸಿಂಗ್ ಹೋಮ್. ಡಾಕ್ಟರ್ ವಾಸುಕಿ ಅಂತ ಹೇಳಿ ಒಬ್ಬಾತ ಪ್ರಾಕ್ಟೀಸ್ ಮಾಡ್ತಾನೆ.
ಇತ್ತೀಚೆಗೆ ಒಂದು ಹೆಣ್ಣು ಮಗುಗೆ ಆತ ರಾಂಗ್ ಡಯಾಗ್ನೋಸಿಸ್ ಮಾಡಿ ಇಂಜೆಕ್ಷನ್ ಕೊಟ್ಟು ಆ ಮಗು ಸತ್ತು ಹೋಗಿದೆ. ಬಸಂತ್ ಕುಮಾರ್ ಅಂತ ಹೇಳಿ ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್, ಹಿ ಹ್ಯಾಸ್ ಟೇಕನ್ ದಿ ಪ್ರಾಪರ್ ಇನಿಷಿಯೇಟಿವ್, ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಈ ಡಾಕ್ಟರ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಬಸಂತ್ ಕುಮಾರ್ ಅವರು. ಗೊತ್ತಾಯ್ತಲ್ಲ? ದೇರ್ ಇಸ್ ಲಾಟ್ ಆಫ್ ಪ್ರೆಷರ್ ಬೀಯಿಂಗ್ ಬ್ರಾಟ್ ಆನ್ ಯುವರ್ ಇನ್ಸ್ಪೆಕ್ಟರ್ ಆ್ಯಂಡ್ ಆನ್ ದಿ ಡಿಪಾರ್ಟ್ಮೆಂಟ್. ಈ ಕೇಸ್ ಏನಾದರೂ ಮಾಡಿ ಹಿಂದಕ್ಕೆ ಪಡ್ಕೊಳ್ಬೇಕು ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಈ ಕೇಸ್ ವಾಪಸ್ ಪಡಿಕೂಡ್ದು. ಈಸ್ ನಾಟ್ ಎ ಡಾಕ್ಟರ್, ಈಸ್ ಎ ಬ್ಲಡಿ ಫ್ರಾಡ್. ಗೊತ್ತಾಯ್ತಲ್ಲ? ಒಂದು ವೇಳೆ ನೀವೇನಾದರೂ ಆಮಿಷಗಳಿಗೆ ಒತ್ತಡಗಳಿಗೆ ಮಣಿದ್ರೆ ಅನಿವಾರ್ಯವಾಗಿ ನಾನು ಈ ವಿಷಯವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕಾಗುತ್ತೆ. ದಿಸ್ ಈಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ನಮಸ್ಕಾರ. ತಗೋ ಶೇಷಪ್ಪ. ಸರ್, ಏನು ಸರ್ ಹಿಂಗೆ ಮಾಡ್ತಾ ಇದ್ದೀರಾ? ನೀವೇನೋ ಸಹಾಯ ಮಾಡ್ತೀರಾ ಅಂತ ಬಂದರೆ ನೀವೇ ಅಗೇನಿಸ್ಟ್ ಮಾಡ್ತೀರಾ? ಸಹಾಯ ಇಂಥ ಫ್ರಾಡ್ಗಳಿಗೆ ನಾಚಿಕೆ ಆಗೋದಿಲ್ಲ ನಿಮಗೆ? ಜನರ ಜೀವಕ್ಕೊಂದು ಬೆಲೆ ಬೇಡಬೇಡ್ರಿ. ಆ ಪಾಪದ ಮಗು ಸದಾಶಿವರಾಜ್ ಮಗಳು ಮೊನ್ನೆ ಲಗ್ನ ಆದದ್ದು, ಹೊಟ್ಟೆ ಉರಿಯುತ್ತೆ ನೆನೆಸ್ಕೊಂಡ್ರೆ ಇವ್ರು ಓಟ್ ತಗೊಂಡು ಕಿರೀಟ ಇಟ್ಕೋಬೇಕಲ್ಲ? ಇವ್ನು ಓಟ್ ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ. ಇವನು ಜೈಲಿಗೆ ಕಳಿಸೋದು ಕಾಯಂ. ಸರ್, ಇದಕ್ಕೆ ಮುಂಚೆ ನಾವು ನಿಮ್ಮ ಎಲೆಕ್ಷನ್ ಟೈಮ್ನಲ್ಲಿ ಬೇಕಾದಷ್ಟು ಸಹಾಯ ಮಾಡಿದ್ದೀವಿ ಸರ್. ನಡೀಲಿ ಆಚೆ ಕಂಡಿದ್ದೆ. ಡಾಕ್ಟ್ರೇ ಬನ್ನಿ, ನಮಗೂ ಕಾಲ ಬರುತ್ತೆ, ಬನ್ನಿ. ಭಾಷೇಶಪ್ಪ, ಹ್ಞೂ ಸರ್. ಈ ಮಾದೇಗೌಡ ಮೊನ್ನೆ ಎಲ್ಲ ಚುನಾವಣೆಯಲ್ಲಿ ಹಗಲು ರಾತ್ರಿ ವಿರೋಧ ಮಾಡಿಬಿಟ್ಟು ದೊಡ್ಡದೇ ಸಹಾಯ ಮಾಡಿದೆ ಅಂತ ಹೇಳಿ ಬಿಡಕ್ ಬರ್ತಾನೆ. ಅವನು ಹಂಗೆ, ನೀವು ಸರಿಯಾಗಿ ಮಾಡಿದ್ರಿ ಬಿಡಿ. ಶಾಬಾಷ್. ಶಬಾಷ್, ಬಹಳ ಅಪಾಯದ ಮನುಷ್ಯನ ಕಾಣ್ತೀಯಲ್ಲ ನೀನು. ಇಲ್ಲಿವರೆಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ, ಆವಾಗಲೇ ಪ್ಲೇಟು. ಕೋಪ ಮಾಡ್ಕೋಬೇಡಿ, ನೀವು ಹಂಗೆ ಇರಬೇಕು, ನಾವು ಹಿಂಗೆ ಇರಬೇಕು. ಆವಾಗಲೇ ನಮ್ಮ ಸಮಾಜ ಹೆಲ್ತಿಯಾಗಿರುತ್ತೆ ಗುರುವೆ. ಇಲ್ದು ಹೋದ್ರೆ ನಮ್ಮ ಬಿಸ್ನೆಸ್ ನಡಿಬೇಕಲ್ಲ. ಒಳ್ಳೆ ಶೇಷಪ್ಪ, ಅದೇನೋ ಬಡವ್ರ ಕೆಲಸ ಟ್ರಾನ್ಸ್ಫರ್ ಅಂತಂದ್ಯಲ್ಲ. ಹ್ಞೂ ಸರ್, ಒಂದು ನಿಮಿಷ ಸರ್. ಹಲೋ ಶೇಷಪ್ಪನವರೇ, ನಾನು ಮಹದೇವಗೌಡ. ಸ್ವಲ್ಪ ಹೊರಗಡೆ ಬರ್ತೀರಾ? ಇಲ್ಲೇ ಹೊರಗಡೆ ಇದ್ದೀನಿ. ಆನಂದರಾಜು ಅವ್ರಿಗೆ ಹೇಳಬೇಡಿ, ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ಡಾಕ್ಟ್ರು 10 ಲಕ್ಷ ಖರ್ಚು ಮಾಡೋಕ್ಕೂ ರೆಡಿ ಇದ್ದಾರೆ. ನಿಮ್ಮ ಸಹಾಯ ಬೇಕು, ಸ್ವಲ್ಪ ಬನ್ನಿ. ಓಕೆ, ಬಂದೆ ಸರ್. ಮನೆಯಿಂದ ಒಂದು ಫೋನು, ಎಮರ್ಜೆನ್ಸಿ ಅರ್ಜೆಂಟ್ ಬರೋಕ್ಕೆ ಹೇಳಿದ್ದಾರೆ. ನಾನು ಆ ವಿಚಾರ ಆಮೇಲೆ ಬಂದು ಮಾತಾಡ್ತೀನಿ ಸರ್ ನಾಳೆ. ಆಲ್ ರೈಟ್, ಹೋಗಿ ಬಂತು. ತಾವೇನು ಮಾಡ್ತೀರಿ? ರಾಜಕೀಯ ಅಂದರೆ MLA ಗಿಮ್ಮೆಲ್ಲೆ ಅಲ್ಲ, ಜನರಿಗೆ ಕೆಲಸ ಮಾಡಿಕೊಡೋದು. ಬ್ರೋಕರ್ ಅಂತಾರಲ್ಲ ಅದು. ನಾನು ಚಿಕ್ಕಂದಿಂದ ಚಳವಳಿ, ರಾಜಕೀಯ, ಹೋರಾಟ ಅಂತ ಓಡಾಡ್ತಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ದೊಡ್ಡ ದೊಡ್ಡ ಜಾಗಕ್ಕೆ ಹೋದರು. ನಾನು ಬದುಕಿನ ಹೋರಾಟಕ್ಕಾಗಿ ಬ್ರೋಕರ್ ಆದೆ. ನಿವೇದಿತಾ ಅಂತ ಅಲ್ವಾ ಕಂಟಿ ಮಾವ ನಿಮ್ಮ ಮಗಳ ಹೆಸರು? ನಿವೇದಿತಾ. ನಿಮ್ಮ ಅಮ್ಮನ ಸೆಲೆಕ್ಟ್ ಮಾಡಿದ್ದು ಆ ಹೆಸರು. ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಇವನೊಂಥರ ಅಧ್ಯಾತ್ಮದ ಆಶ್ರಮ, ಅವಳದೊಂಥರ ಆಶ್ರಯಧಾಮ. ಅಂದರೆ ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಇವಳೇ ಲೀಡ್ರು. ನಾನು ಇರೋ ಕಾಂಟ್ಯಾಕ್ಟ್ಸ್ನಲ್ಲಿ ಎಲ್ಲ ಗೌರ್ಮೆಂಟ್ ಆಫೀಸರ್ ಜೊತೆಗೆ ಫ್ರೆಂಡ್ಶಿಪ್ನಲ್ಲಿ ಇರ್ತೀನಿ. ಇವಳು ಊರಲ್ಲಿರೋ ಎಲ್ಲ ಸಂತ್ರಸ್ತರ ಪರವಾಗಿ ಆ ಆಫೀಸರ್ಸ್ ವಿರುದ್ಧನೇ ನಿಲ್ತಾಳೆ. ಹಠಮಾರಿ. ಮಾವ ಅನ್ನ ಹಾಕ್ಬಿಡ್ಸಿ. ಸ್ವಲ್ಪ ಚಿದಾನಂದ್ ನಿಂಗೆ. ಕಂಟಿ ಮಾವ, ಅತ್ತೆ ಈಗಲೂ ಜಮೀನಿಗೆ ಹೋಗಿ ತರಕಾರಿ ಬೀಜ ಅದು ಇದು ಅಂತ ಹಾಕ್ತಿರ್ತಾರ? ಇಲ್ಲಮ್ಮ, ಬರಡು ಭೂಮಿ. ಮುಂಚೆ ನೀರಾವರಿ ಭೂಮಿ ಆಗಿತ್ತು ನಮ್ಮ ತಾತನ ಕಾಲದಲ್ಲಿ.
ಈಗ ಎಲ್ಲಿ ಜಮೀನು ಮಾಡೋದು? ಅದಕ್ಕೆ ಜಮೀನು ಪಾಳು ಬಿಡೋಕೆ ಮೊದಲು ಎಲ್ಲ ಸೈಟ್ ಮಾಡಿ ಮಾರಿ ಇಲ್ಲಿಗೆ ಶಿಫ್ಟ್ ಆಗೋಣ ಅಂತಿದ್ದೀನಿ. ಮಗಳಿಗೆ ಒಂದು ಒಳ್ಳೆ ಎಜುಕೇಷನ್ ಆಗಿ ಇವನಿಗೊಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು, ನನ್ನ ವಯಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅದಕ್ಕೆ ಪೂರ್ತಿ ಇಲ್ಲಿಗೆ ಬಂದ್ಬಿಡೋಣ ಅಂತಿದ್ದೀನಿ. ಮತ್ತೆ ಹಳ್ಳಿಲಿ ಬ್ರೋಕರ್ ಕೆಲಸ? ವಯಸ್ಸಾಗ್ತಾ ಬಂತು ಶಾಂಭವಿ. ಈಗಿನ ಪಾಲಿಟಿಕ್ಸ್ನಲ್ಲಿ ನಮ್ಮ ಮಾತು ನಡೀತಿಲ್ಲ. ರೂರಲ್ ಸೈಡ್ ಬ್ರೋಕರ್ಸ್ಗಳಿಗೆ ಕಿಮ್ಮತ್ತು ಕಮ್ಮಿ ಈ ನಡುವೆ. ಮನಿ ಪಾಲಿಟಿಕ್ಸ್ನಲ್ಲಿ ನನ್ನ ಮಗನ ವಯಸ್ಸಿನವರೆಲ್ಲ MLAಗಳು. ಅವ್ರ ಹತ್ರ ಕೆಲಸ ಮಾಡಿಕೊಡಿ ಅಂತ ಕೇಳೋದು ಕಷ್ಟ. ಕೇಳ್ತಿದ್ದ ಹಾಗೇನೆ ಅವಮಾನ ಆಗೋ ಥರ ಬೈತಾರೆ. ಈಗಿನ MLAಗಳೆಲ್ಲ ರಫ್ಫು, ನಮ್ಮಂಥವ್ರಿಗೆ ಕ್ಯಾರೆ ಅನ್ನಲ್ಲ. ಶಾಂಭವಿ, ಆಗಲೇ ಕೇಳ್ಬೇಕು ಅಂತಿದ್ದೆ, ಅಲ್ಲಿ ಯಾರು ಮಲಗಿರೋದು? ಮಲಗಿರ್ಲಿಲ್ಲ, ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂತಾ ಇದ್ದೆ. ಮೊದಲು ನೀವು ಯಾರು ಅಂತ ಗುರ್ತು ಸಿಗ್ಲಿಲ್ಲ, ಈಗ ಗೊತ್ತಾಯ್ತು. ಶ್ರೀಕಂಠಯ್ಯ, ನಿಮ್ಮಪ್ಪ ಚೆನ್ನಕೇಶ್ವಯ್ಯ ಅಲ್ವಾ? ಅದೇ ಸರಸ್ವತಿ ಮಗಳ ಮದುವೆಯಲ್ಲಿ ಚಿನ್ನದ ಸರ ಕದ್ ಸಿಗಾಕೊಳ್ಳಿಲ್ವಾ? ಇಲ್ಲ, ನಮ್ಮಪ್ಪ ಕದ್ದಿರಲಿಲ್ಲ. ಬಡವರು ನೋಡಿ ಅನುಮಾನ ಆಪಾದನೆಗಳಿಗೆ ಬೇಗ ಸಿಗಾಕೋತೀವಿ. ಓ, ಬೇಜಾರು ಮಾಡ್ಕೋಬೇಡಿ ಕಂಟಿ ಮಾವ, ನಮ್ಮಪ್ಪ ಸ್ವಲ್ಪ ಹೀಗೆ. ಹೋಗ್ಲಿ ಬಿಡಮ್ಮ, ನನಗೇನು ಬೇಜಾರಿಲ್ಲ. ಕೈ ತೊಳ್ಕೊಡ್ದಲ್ಲಿ? ಇಲ್ಲೇ ಹಿಂದಿನ ಬಾಗ್ಲಿ, ಬನ್ನಿ ಮಾವ. ನಾನು ಹೋಗ್ಬೋದು ಅವ್ರ ಹತ್ರ? ಯಾವುದೋ ಸೀಕ್ರೆಟ್ ಫೈಲ್ ನೋಡ್ತಾ ಇದ್ದಾರೆ. ನೀವು ಬಂದಿರೋದು ಹೇಳಿದ್ದೀನಿ ಸರ್, ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ. ಸ್ವಲ್ಪ ಬೇಗ ನೋಡಪ್ಪ. ಖಂಡಿತ ಸರ್. ಮದೇಗೌಡ್ರೆ, ಮೊದ್ಲೇ ಹೇಳ್ಬಿಡ್ತೀನಿ, ಈ ಡಾಕ್ಟ್ರು ಮಾಡಿರೋದು ತಪ್ಪು. ಯಾವುದೋ ಇಂಜೆಕ್ಷನ್ ಕೊಡಬಾರ್ದನ್ನು ಕೊಟ್ಟು ಆ ಹುಡುಗಿ ಸತ್ತಿದ್ದಾಳೆ. ಕೇಸು ದೊಡ್ಡದು. ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿಸ್ತೀನಿ, ಕೇಸ್ ಡ್ರಾಪ್ ಮಾಡ್ತಾರೆ. 10 ಲಕ್ಷ ಬಡ್ಜೆಟ್ ಅಂದ್ರಲ್ಲ, ಕೊಡಿ ಇಲ್ಲಿ, ಕೊಡ್ರಿ. ಇದರಲ್ಲಿ 1 ಲಕ್ಷ ನನ್ನ ಫೀಸು. ಯಾವುದೇ ಕಾರಣಕ್ಕೂ ಅದು ವಾಪಸ್ ಬರೋದಿಲ್ಲ. ಇನ್ನು 9 ಲಕ್ಷದಲ್ಲಿ ಯಾರ್ಯಾರಿಗೆ ಕೊಡಬೇಕು ಅವ್ರಿಗೆಲ್ಲ ಕೊಡಬೇಕು ತಾನೆ. ಅಕಸ್ಮಾತ್ ಕೆಲಸ ಆಗದಿದ್ರೆ? ಆಗದೆ ಇದ್ರೆ ಈ 9 ಲಕ್ಷದಲ್ಲಿ ಖರ್ಚಾಗಿರೋದನ್ನು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ವಾಪಸ್ ಮಾಡ್ತೀನಿ. ಈ ಶೇಷಪ್ಪ ಯಾವತ್ತೂ ಸುಳ್ಳಾಡೋದಿಲ್ಲ. ಫಸ್ಟ್ ಟೈಮ್ ನೀವು ನನ್ನನ್ನು ನೋಡ್ತಾ ಇದ್ದೀರಾ, ನನ್ನ ಮೇಲೆ ಅನುಮಾನ ಇರುತ್ತೆ. ಮೇಲೆ ದೇವರಿದ್ದಾನೆ, ಕೆಳಗಡೆ ನಾನಿದ್ದೀನಿ. ಬೇಕಾದರೆ ನೀವೇ ಇಟ್ಕೊಳ್ಳಿ, ನಾನು ಹೇಳ್ದರೆ ಕೊಡ್ತಾ ಇರಿ. ಬೇಡ ಸರ್, ನಿಮ್ಮ ಹತ್ರನೇ ಇರಲಿ. ಹೋಮ್ ಮಿನಿಸ್ಟ್ರಿಗೆ ಇದರಲ್ಲಿ ಎಷ್ಟು ಕೊಡಬೇಕಾಗುತ್ತೆ ಶೇಷಪ್ಪನವರೇ? ಹೋಮ್ ಮಿನಿಸ್ಟ್ರಿಗೆ ಇದು ಯಾವ ಲೆಕ್ಕ? ಮಿನಿಮಮ್ಮು 20 ಬೇಕಾಗುತ್ತೆ. ನಿಮ್ಮ ಬಡ್ಜೆಟ್ ಇರೋದೇ 10 ಲಕ್ಷ. ನಾನು ಬೇರೆ ಟೈಪ್ ಮಾತಾಡಿ ಒಪ್ಪಿಸ್ತೀನಿ ಬಿಡಿ. ಓಹ್, ಏನು ಸಿಟಿ ಶೇಷಪ್ಪನವರು ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ? ನಮಸ್ಕಾರ ಸಾಹೇಬ್ರೆ. ಏನಿಲ್ಲ, ಸ್ವಲ್ಪ ಸಾಹೇಬ್ರ ಹತ್ರ ಮಾತಾಡೋದು. ಡೀಲ್ ಜೋರ? ಯಾರೋ ಜೊತೆಲಿ ಕರ್ಕೊಂಡ್ ಬಂದಿದ್ದೀರಾ? ಇಲ್ಲ, ನನ್ನ ಜೊತೆ ಸುಮ್ಮನೆ ಬಂದಿದ್ದಾರೆ. ಹೌದಾ? ಅಪೋಸಿಷನ್ನವರು ಹೋಮ್ ಮಿನಿಸ್ಟ್ರಿಗೆ ಎಗೇನಿಸ್ಟ್ ಇವರು ಒಳಗೇನೆ. ಅವ್ರ ಹತ್ರ ಒಂದಿಷ್ಟು ಕೆಲಸ ಇದೆ, ಮಾಡಿಸ್ಕೊಡ್ತೀರಾ ಅಂದರು. ಮಾಡಿಸ್ಕೊಡ್ತೀನಿ ಬಾ ಅಂತ ಡ್ರಾಮಾ ಮಾಡಿ ಕರ್ಕೊಂಬಂದಿದ್ದೀನಿ. ಸಾಹೇಬ್ರೆ, ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇತ್ತು. ಏನು ಹೇಳು? ಇನ್ಸ್ಪೆಕ್ಟ್ರ್ ಟ್ರಾನ್ಸ್ಫರ್ ಕೇಸು. ನೀನೇ ಬಂದಿದ್ದೀಯಲ್ಲ ಹೋಮ್ ಮಿನಿಸ್ಟರ್ ಮನೆಯವರೆಗೂ, ನೀನೇ ಹೇಳು. ರವೋಸ್ಟ್ ನಿಮ್ಮ ಸಪೋರ್ಟ್ ಬೇಕು. ನಾನು ಒಬ್ಬನೇ ಹೇಳಿದ್ರೆ ಆಗಲ್ಲ. ಪ್ರಿಮೇಚೂರು, ಇನ್ನೂ 2 ವರ್ಷನೂ ಆಗಿಲ್ಲ. 25 ಆಗುತ್ತೆ, ತಂದಿದ್ದೀಯಾ? ಸರ್, ನಮ್ಮ ಭಾಮೈದಂತೂ ಟ್ರಾನ್ಸ್ಫರು, ಬಾಡೋರು. ಬಾಮ ಇದೆ ಅಂತೀಯಾ? ನೀನೇ ಬಂದಿದ್ದೀಯ, ಹೇಳು ಸಾಹೇಬ್ರಿಗೆ. ಬೇಕಾದ್ರೆ ನಾನು ಒಂದು ಮಾತು ಹೇಳ್ತೀನಿ ನಿನಗೋಸ್ಕರ. ನಮಸ್ಕಾರ ಸರ್, ನೀವು ಬನ್ನಿ ಸರ್. ನಿಮ್ಮನ್ನು ಬರ ಕೇಳಿದ್ದಾರೆ, ಬನ್ನಿ ಸರ್. ಬರ್ತೀನಿ. ಮದೇಗೌಡ್ರೆ ಕರೆದವ್ರೆ, ಹೋಗಿ ಮಾತಾಡ್ಕೊಂಬಂದ್ಬಿಡ್ತೀನಿ. ನಾವು ಬರೋದು ಬೇಡ? ಬೇಡಪ್ಪ, ನೀವು ಕೂತ್ಕೊಳ್ಳಿ. ಇವ್ರ ವಿಚಾರ ಅವ್ರಿಗೆ ಗೊತ್ತಾಗಿದೆ, ಸಿಟ್ಟಿದೆ. ಮೂಡ್ಸ್ಕೊಂಡು ಹೊಡಿತಾರೆ ಇವ್ನು ನೋಡಿದ್ರೆ. ರೇಟ್ ಜಾಸ್ತಿ ಆಗುತ್ತೆ. ನಾನು ಹೋಗಿ ಹೆಂಗೋ ಒಪ್ಪಿಸ್ಬಿಟ್ಟು ಬರ್ತೀನಿ, ಆಮೇಲೆ ಕರಿತೀನಿ, ನೀವು ಬರೀ ಬರಂತೆ. ಸರಿ. ಇಲ್ಲಿ
ನಮಸ್ಕಾರ ಬುದ್ಧಿ. ಓ ಬಾ ಶೇಷಪ್ಪ, ಕೂತ್ಕೋ. ಪರವಾಗಿಲ್ಲ ಬಿಡಿ ಸರ್. ಇಲ್ಲಿ ಕೂತ್ಕೊಳ್ಳಪ್ಪ. ಮುನಿಯಪ್ಪ, ಆ ಲ್ಯಾಂಡ್ ಜೀವ ಆಯ್ತಾ? ನಾಳೆ ಆಗುತ್ತೆ ಸರ್. ಅದು ಆ ವಿಚಾರ ಮಾತಾಡಕ್ಕೆ ಬಂದೆ. ಶೇಷಪ್ಪ ಯಾರೋ ಗಿರಾಕಿಗಳನ್ನ ಕರ್ಕೊಬಂದು ಅಷ್ಟೊತ್ತಿಂದ ಕುಂತವ್ರ ಕೆಳಗೆ. ಈಗ ಬಂದವ್ರು ಏನೋ ಮಾತಾಡಿ ಕಳಿಸಿ ಆಮೇಲೆ ಮಾತಾಡಿ. ಏನು ಶೇಷಪ್ಪ ನಿಮ್ಮ ಗಿರಾಕಿಗಳ ಕೆಲಸ? ಅಯ್ಯ, ಬೂಡ್ಸ್ ತಗೊಂಡು ಓಡಿರಿ. ಅವರು ನಿಮ್ಮ ಕಡೆಯವರಲ್ಲ. ನಿಮ್ಮ ಎಲೆಕ್ಷನಲ್ಲಿ ಎಗನೆಸ್ಟ್ ಮಾಡಿದ್ರು. ಆ ಮಾದೇಗೌಡ ಇದ್ದಾರಲ್ಲ, ಅವರು ಬಲವಂತ ಮಾಡಿ ಕರ್ಕೊಂಡು ಬಂದರು. ಅದಕ್ಕೆ ಕರ್ಕೊಂಡು ಬಂದೆ. ಅವರು ಆನಂದರಾಜು ಶಿಷ್ಯರು. ಇನ್ಸ್ಪೆಕ್ಟ್ರಿಗೆ ಏನೋ ನೀವು ಹೇಳಬೇಕಂತೆ ಮಾವಿನ ಕಟ್ಟೆಲಿ. ಅದು ಯಾವುದೋ ಕೇಸ್ನ ಡ್ರಾಪ್ ಮಾಡಿಸ್ಬೇಕಂತೆ. ಅವ್ರನ್ನ ಇಲ್ಲಿ ಕರಿತೀನಿ. ಎದುರುಗಡೆ ಅವ್ರು ಕೇಳ್ತಾರೆ. ಅವಾಗ ಶೇಷಪ್ಪ ಹೇಳಿದ್ದಾರೆ ಮಾಡಿಸ್ತೀನಿ ಅಂತ ಹೇಳ್ಬಿಡಿ. ಆಹಾ, ನೀನು ಡ್ರಾಮಾ ಮಾಡೋದಲ್ಲದೆ ನನ್ನ ಕೈಲೂ ಡ್ರಾಮಾ ಮಾಡಿಸ್ತೀಯಾ? ಇನ್ನೊಂದು ಆಗಲೇಬೇಕಾದ ಕೆಲಸ ಇದೆ ಸರ್. ಏನು? ಅದೇ ಆ ಇನ್ಸ್ಪೆಕ್ಟ್ರ್ ಟ್ರಾನ್ಸ್ಫರ್ದು ಸರ್. ಟ್ರಾನ್ಸ್ಫರ್ ಸೀಸನ್ ಅಲ್ವಲ್ಲ ಶೇಷಪ್ಪ? ಅದೇ ಸರ್, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ಪ್ರೀಮೆಚೂರು CMಗೆ ಹೇಳಿ ಸ್ವಲ್ಪ ಮಾಡಿಸ್ಕೊಟ್ಬಿಡಿ ಸರ್. ಆ ಸುಡ್ಕೊಪ್ಪ DIG ರೇಂಜ್ ಆಫೀಸ್ನಲ್ಲಿ ನಾನ್ ಎಕ್ಸಿಕ್ಯೂಟಿವ್ ಜಾಬ್ನಲ್ಲಿದ್ದಾನಂತೆ. ಈ ಊರಿಗೆ ಯಾವುದಾದ್ರೂ ಎಕ್ಸಿಕ್ಯೂಟಿವ್ಗೆ ಹಾಕ್ಸ್ಬಿಡಿ ಸರ್. ರಾಮ್ ಶೇಷಪ್ಪನ ತಾಯಿ ಸಖತ್ ಕಾಯಿಲೆ ಪಾಪ. 25 ಆಗುತ್ತೆ ಅಂತ ಹೇಳಿದ್ದೀನಿ ಸರ್ ನಾನು. ಅಯ್ಯೋ, ಪಾರ್ಟಿ ನನ್ನ ಬಾಮ ಇದೆ ಸರ್. ಬಾಮ ಇದೆ, 20 ಕೊಡು ಮುನಿಯಪ್ಪನ ಕೈಲಿ. ತುಂಬ ಪೂರು ಸಾವು. ಪೂರು ಅಂತೀಯ? ಏನು ಮಾಡೋದು? ನೋಡಿ ಶೇಷಪ್ಪ, ನಿನ್ನ ಹತ್ರ ದುಡ್ಡು ತೊಗೊಳಕ್ಕೆ ನನಗೇನು ಇಷ್ಟನಾ? ಆದರೆ ಎಲೆಕ್ಷನಲ್ಲಿ ಖರ್ಚು ಮಾಡೋದು ಬೇಡವಾ? ಊರಂತ ದುಡ್ಡು ತಗೊಳ್ದೆ ಹೋದ್ರೆ ಎಲೆಕ್ಷನಲ್ಲಿ ಯಾರಾದ್ರೂ ದುಡ್ಡು ಇಸ್ಕೊಳ್ದೆ ಓಟ್ ಹಾಕ್ತಾರ? ಊರಿಗೆ ತಾನೇ ನಾನು ಹಂಚೋದು. ಮುಂದಿನ ಎಲೆಕ್ಷನಲ್ಲಿ ಒಬ್ಬೊಬ್ಬ MLAಗೆ 5 ಕೋಟಿ ಆಗುತ್ತಂತೆ. ಎಲ್ಲಿಂದ ತರಲಿ? 20 ಕಮ್ಮಿ ಆಗೋಲ್ಲ ಶೇಷಪ್ಪ. ಇಲ್ಲ ಸ್ವಾಮಿ, ಅವನ ಹತ್ರ 20 ಎಲ್ಲ ಇಲ್ಲ. ಸರಿ ಬಿಡು, ಅವನು ಅಲ್ಲೇ ಇರಲಿ. ಸರಿ ಬಿಡಿ, ಆಯಿತು. ಆ ಮಾದೇಗೌಡನ್ನು ಆ ಡಾಕ್ಟರ್ ವಾಸುಕಿನೂ ಕರಿತೀನಿ. ಆ ಮಾವಿನಕಟ್ಟೆ ಇನ್ಸ್ಪೆಕ್ಟರ್ ಬಸಂತ್ ಕುಮಾರ್ಗೆ ಫೋನ್ ಮಾಡ್ತೀನಿ ಅಂತ ಒಂದು ಮಾತು ಹೇಳ್ಬಿಡಿ ಸರ್. ಏನಯ್ಯ ನಿಂದು ಡ್ರಾಮಾ? ನನ್ನ ಕೈಲಿ ಡ್ರಾಮಾ ಮಾಡೋಕ್ಕಾಗೋಲ್ಲಯ್ಯ. ಏನು ಗುರುಗಳೇ ಹಿಂಗೆ ಹೇಳ್ತೀರ ನೀವು? ಈ ಟ್ರಾನ್ಸ್ಫರ್ ಮಾಡ್ಕೊಡೋಕ್ಕಾಗ್ತಿಲ್ಲ. ಫ್ರೆಂಡ್ಶಿಪ್ಗೆ ಅಷ್ಟಾದರೂ ಹೆಲ್ಪ್ ಆಗಲ್ವಾ? ಎಷ್ಟು ತಿಂದಿದ್ದೀಯ? 1 ಲಕ್ಷ. ಮಕ್ಕಳಾಣೆಗೂ. ಸರಿ, ಕರಿ ಅವ್ರನ್ನ. ಥ್ಯಾಂಕ್ ಯು. ಕೂತ್ಕೊಳ್ರಿ ಮುನಿಯಪ್ಪ, ಯಾಕೆ ನಿಂತಿದ್ದೀರಿ? ಬಲ ಆಸಮೆ ಕಣ್ರಿ ಶೇಷಪ್ಪ. ಓ, ಸರಿಯಾದೊಂದು ಪಾರ್ಟಿ. ಪುಕ್ಷಟೆ ಮಾಡೋಣ ಅಂತ ಬಂದಿದ್ದ. ನೀವು ಆಗೋದಿಲ್ಲ ಅಂತ ಹೇಳಿ ಕಳಿಸಿದ್ರು. ಒಳ್ಳೆ ಕೆಲಸ ಮಾಡಿದ್ರು ಬಿಡಿ. ಬರ್ರಿ ಸರ್, ಇವರೇ ಮಾದೇಗೌಡರು. ಅವರೇ ಡಾಕ್ಟರ್ ವಾಸುಕಿ ಅಂತ. ಅದೇ ನಾನು ಆಗಲೇ ಹೇಳಿದ್ನಲ್ಲ ಕೆಲಸ. ನೋಡ್ರಿ, ಶೇಷಪ್ಪ ಎಲ್ಲ ಹೇಳಿದ್ದಾರೆ. ಬೆಳಗ್ಗೆ ನಾನು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡ್ತೀನಿ. ನೀವು ಹೊರಡಿ, ಗೊತ್ತಾಯ್ತು. ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮಸ್ಕಾರ ಹಾಕೋಗಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಡ್ರಿ ನಡ್ರಿ ಸಾ, ನಾನು ಬರ್ತೀನಿ ಸರ್. ಹೇಳಿ ಮುನಿಯಪ್ಪ, ಜೀವ ಕೆಲಸ. ಶಾಸ್ತ್ರಿಗಳೇ, ಈ ಕರುಣಾಕರ ನೀವು ಅರ್ಥ ಮಾಡ್ಕೊಂಡಿರುವಷ್ಟು ಸರಳ ವ್ಯಕ್ತಿ ಅಲ್ಲ. ಇವನಿಗೆ ಹಲವಾರು ವ್ಯವಹಾರಗಳು, ಶೇರ್ ವ್ಯವಹಾರ, ಚೀಟಿ ವ್ಯವಹಾರ, ಹಣಕಾಸಿನ ವ್ಯವಹಾರ, ಹೀಗೆ ಇವನೊಂದು ಫೈನಾನ್ಸ್ ಕಂಪ್ನಿ ಅಂದ್ರೆ ಹಣಕಾಸಿನ ಸಂಸ್ಥೆ ಶುರು ಮಾಡ್ದ. ತನ್ನ ಕಂಪನಿನಲ್ಲಿ ಠೇವಣಿ ಇಟ್ಟವರಿಗೆ ಹೆಚ್ಚಿಗೆ ಬಡ್ಡಿ ಕೊಡ್ತೀನಿ ಅಂತ ಪ್ರಚಾರ ಮಾಡ್ದ. ಬಹಳ ಜನ ತಾವು ಕಷ್ಟಪಟ್ಟು ದುಡ್ದಿದ್ದು ಉಳಿಸಿದ್ದು ಮಗನ ವಿದ್ಯಾಭ್ಯಾಸಕ್ಕೆ, ಮನೆ ಕಟ್ಟೋದಕ್ಕೆ, ಮಗಳ ಮದುವೆಗೆ ಅಂತ ಇಟ್ಕೊಂಡಿದ್ದನ್ನೆಲ್ಲ ಬಡ್ಡಿ ಆಸೆಗೆ ಇವನ ಕಂಪ್ನಿನಲ್ಲಿ ಇಟ್ರು. ಮೊದಲು 1-2 ವರ್ಷ ಬಡ್ಡಿನ ಸರಿಯಾಗಿ ಕೊಟ್ಟ. ಆಮೇಲೆ ಬಡ್ಡಿನೂ ಇಲ್ಲ, ಅಸಲು ಇಲ್ಲ. ಕೇಳಿದವ್ರಿಗೆ ಕಂಪ್ನಿ ಲಾಸ್ ಆಗ್ತಾ ಇದೆ, ಇನ್ ನಿಮಗೆಲ್ಲಿಂದ ದುಡ್ಡು ತರಲಿ ಅಂತ ಹೇಳ್ದ.
ಇದು ಇವನ ಕತೆ. ಮಾಡಿದ್ರೆ ಜನ ಸುಮ್ಮನಿರ್ತಾರ? ಯಾರು ಸುಮ್ಮನಿರ್ಲಿಲ್ಲ. ಇವನ ಅವ್ಯವಹಾರದ ಬಗ್ಗೆ ನಮ್ಗೆ ಹಲವಾರು ದೂರುಗಳು ಬರಕ್ ಶುರುವಾದವು. ಆದ್ರೆ ಯಾರು ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಡೋಕೆ ತಯಾರಿರ್ಲಿಲ್ಲ. ಇವನು ತನ್ನ ಹತ್ರ ದುಡ್ಡಿಟ್ಟವ್ರನ್ನೆಲ್ಲ ಹೆದರ್ಸಿ ಬೆದರ್ಸಿ ತನ್ನ ಮೇಲೆ ಕಂಪ್ಲೇಂಟ್ ಕೊಡದೇ ಇರೋ ಹಾಗೆ ನೋಡ್ಕೊಂಡಿದ್ದ. ನಾನ್ 4 ಜನಕ್ಕೆ ಬುದ್ಧಿ ಹೇಳಿ ಇವನ ಮೇಲೆ ಕಂಪ್ಲೇಂಟ್ ಬರೋ ಹಾಗೆ ಮಾಡಿ ಅವನಿಗೆ ಸುಳಿವು ಕೊಡದೆ ಅವನ ಮನೆಗೆ ಅರೆಸ್ಟ್ ಮಾಡೋಣ ಅಂತ ಹೋದೆ. ಆದ್ರೆ ಅವನು ತಾನು ಒಳ್ಳೇದಾಗ್ಲಿ ಅಂತ ನಿಮ್ಮನೇಲಿ ಪೂಜೆ ಮಾಡಿಸ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಹಿಡಿಯೋಣ ಅಂತ ಇಲ್ಲಿ ಬಂದ್ರೆ ನನ್ನ ನೋಡಿದ ಕೂಡಲೇ ತಪ್ಪಿಸ್ಕೊಂಡು ಓಡೋದ. ಬಹುಶಃ ಇಷ್ಟೊತ್ತಿಗೆ ಯಾರಾದ್ರೂ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿ ತನ್ನ ಬೇಲ್ಗೆ ಅರೇಂಜ್ ಮಾಡ್ಕೊಂಡಿರ್ತಾನೆ ಅಂತ ಕಾಣುತ್ತೆ. ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ ಮಾಯಾಮೃಗ ಮಾಯಾಮೃಗ ಮಾಯಾಮೃಗ